ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಅಪ್ಡೇಟ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು SSP ಸ್ಕಾಲರ್ಶಿಪ್ ಕಡೆಯಿಂದ OBC ವಿದ್ಯಾರ್ಥಿಗಳಿಗಾದರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು ಲಾಸ್ಟ್ ಡೇಟ್ನಾದರೆ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ಯಾವ್ಯಾವ ಕೋರ್ಸ್ ಅವರು ಎಲಿಜಿಬಲ್ ಇರ್ತೀರಾ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿರೋದು. ಹಾಗೆ ಅನೇಕ ವಿದ್ಯಾರ್ಥಿಗಳು ಸ್ಟೆಪ್ 2 ಅಲ್ಲಾದರೆ ನಮಗೆ ಹಾಸ್ಟೆಲರ್ ಅಂತ, ಅದಾದ ನಂತರ ಸ್ಟೆಪ್ 5 ಆದರೆ ಹೋಗ್ತಿಲ್ಲ, ಅದಕ್ಕೆ ಸೊಲ್ಯೂಷನ್ ಆದರೆ ಹೇಳಿ ಅಂತಲೂ ಕೇಳ್ತಿದ್ರು. ಇದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ಸು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಒಂದು ಲಾಸ್ಟ್ 3 to 4 ಡೇಸಿಂದನೂ ಅನೇಕ OBC ವಿದ್ಯಾರ್ಥಿಗಳಾದರೆ ಎಲ್ಲ ಇಂಜಿನಿಯರಿಂಗ್ ಆಗಿರ್ಬೋದು, PGCET ಎಲ್ಲ ಡಿಗ್ರಿ ಕೋರ್ಸಸ್ ವಿದ್ಯಾರ್ಥಿಗಳು ಸರ್ OBCದು ಲಾಸ್ಟ್ ಡೇಟ್ ಆದರೆ ಒಂದು ಎಕ್ಸ್ಟೆಂಡ್ ಆದರೆ ಮಾಡ್ತಾರಾ ಇಲ್ವಾ, ನಮಗೆ ಸುಮಾರು ಸ್ಟೆಪ್ 2 ಅಲ್ಲಾದರೆ ಪ್ರಾಬ್ಲಮ್ಸ್ ಆದರೆ ಫೇಸ್ ಮಾಡ್ತಿದ್ರಿ, ನ್ಯಾಟ್ ಪೋರ್ಟಲ್ ಕಡೆಯಿಂದ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಿಲ್ಲ, ಹಾಗೆ ನಮಗೆ ಸ್ಟೆಪ್ 4ಅಲ್ಲಿ ಒಂದು ಹಾಸ್ಟೆಲ್ ಡೀಟೇಲ್ಸ್ ಆದ ನಂತರ ನಮಗೆ ಮುಂದೆಗಾದರೆ ಹೋಗ್ತಿಲ್ಲ ಅಂತ ಈ ರೀತಿ ಡೌಟ್ಸ್ ಆದರೆ ಕೇಳ್ತಿದ್ರು. ಈಗ ಒಂದು 15/2/2025 ಇದಾದರೆ, ಒಂದು ಇವತ್ತಾದರೆ ಲಾಸ್ಟ್ ಡೇಟ್ ಆದರೆ ಇತ್ತು, ಅದನ್ನಾದರೆ ಈಗ 10/3/2025ವರೆಗೂ ಆದರೆ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ಹಿಂದೆನೂ ಹೇಳಿದೆ ಒಂದು ಮಿನಿಮಮ್ ಒಂದು 15 ಡೇಸ್ ಆದರೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಆದರೆ ಇದೆ ಅಂತ. ಮಾರ್ನಿಂಗು ಸುಮಾರು ವಿದ್ಯಾರ್ಥಿಗಳಾದರೆ ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿದಾಗೂ ಹೇಳಿದೆ, ಯಾರಾದರೆ ಫೇಸ್ ಮಾಡ್ತಿದ್ದಾರೆ ಅಂತ ಕೇಳಿದ್ದಕ್ಕೆ ಒಂದು ವೆಬ್ಸೈಟ್ ಆದರೆ ಅಪ್ಡೇಟಲ್ಲಿದೆ, ನಿಮಗೆ ಲಾಸ್ಟ್ ಡೇಟ್ನಾದರೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಆದರೆ ಇದೆ ಅಂತ ಹೇಳಿದೆ. ಈಗ ಅದರ ಪ್ರಕಾರ ಆಲ್ಮೋಸ್ಟ್ ಒಂದು ಎಲ್ಲ ಡಿಪ್ಲೊಮೊ, ITI, PUC, ಒಂದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ಬಿಟ್ಟು ಇನ್ನು ಯಾರೆಲ್ಲ ಇದರ ಪ್ರೊಫೆಷ್ನಲ್ ಕೋರ್ಸಸ್ಸು ಹಾಗೆ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸು ಅಂಥ ವಿದ್ಯಾರ್ಥಿಗಳಿಗೆ ಈಗ ಲಾಸ್ಟ್ ಡೇಟ್ನಾದರೆ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ ಒಂದು OBC ಡಿಪಾರ್ಟ್ಮೆಂಟ್ ಕಡೆಯಿಂದ. ಇಲ್ಲಿ ನೋಡ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆಯ ವೃತ್ತಿಪರ ಪದವಿ ಹಾಗೆ ಸ್ನಾತಕೋತ್ತರ ಪದವಿ ಹಾಗೆ ವೃತ್ತಿಪರ ಸ್ನಾತಕೋತ್ತರ ಪದವಿ ಅಂದರೆ MBA, MCA, MTech ಎಲ್ಲ ಒಂದು ಪ್ರೊಫೆಷ್ನಲ್ MCA ಪ್ರೊಫೆಷ್ನಲ್ ಕೋರ್ಸಸ್ ವಿದ್ಯಾರ್ಥಿಗಳಿಗೆ, ಹಾಗೆ ಪೋಸ್ಟ್ ಗ್ರಾಜುಯೇಷನ್ ಯಾರೆಲ್ಲ ಮಾಡ್ತಿದ್ರ ಅಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಪೋಸ್ಟ್ ಗ್ರಾಜುಯೇಷನ್ನು ಒಂದು ಪ್ರೊಫೆಷ್ನಲ್ ಕೋರ್ಸ್ ವಿದ್ಯಾರ್ಥಿಗಳಿಗೆ, ಹಾಗೆ ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/3/2025. ಇಲ್ಲಿ ಎಲ್ಲ ಒಂದು ಪ್ರೊಫೆಷ್ನಲ್ಲು ಹಾಗೆ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸು OBC ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಯಾರೆಲ್ಲ ಬರ್ತೀರಾ, ಒಂದು ಕ್ಯಾಟಗಿರಿ 1A, 2A ಹಾಗೆ 2B, ಒಂದು 3A, 3B ಎಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ಇಲ್ಲಿ ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಈಗಾಗಲೇ ಹಿಂದೆ ಹೇಗಾದರೆ ಕೊಟ್ಟಿದ್ರು ಅದೇ ರೀತಿ ಆದರೆ ಫೀಸ್ ರಿಂಬರ್ಸ್ಮೆಂಟ್ಗೆ ಸ್ಕೀಮ್ ಮಾತ್ರ ಎಲಿಜಿಬಲ್ ಆದರೆ ಇರ್ತೀರಾ. ಯಾವುದೇ ರೀತಿ ನೀವು ಅದರ್ ಸ್ಕೀಮ್ಸ್ಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಆಗಿರ್ಬೋದು, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಸ್ಗಾಗಿರ್ಬೋದು, ರೈತ ವಿದ್ಯಾನಿಧಿಗಾಗಿರ್ಬೋದು ಎಲಿಜಿಬಲ್ ಆದರೆ ಇರೋದಿಲ್ಲ. ನೀವು ಗೋರ್ನಮೆಂಟ್ಗೆ ಏನಾದರೆ ಫೀಸ್ನ ಪೇ ಮಾಡಿರ್ತೀರೋ ಅದರಲ್ಲಿ ಒಂದು CET ಫೀಸ್ ಆಗಿರ್ಬೋದು, ಏನೋ ಗೋರ್ಮೆಂಟ್ ಕಡೆಯಿಂದ ಎಷ್ಟಾದರೆ ಫೀಸ್ ಪೇ ಮಾಡಿದಿರ ಅದರಲ್ಲಿ OBC ವಿದ್ಯಾರ್ಥಿಗಳಿಗಾದರೆ 30 to 40% ಅಮೌಂಟ್ ಅಷ್ಟೇ ಒಂದು ಫೀಸ್ ರಿಂಬರ್ಸ್ಮೆಂಟ್ ಮೂಲಕ ಆದರೆ ಬರುತ್ತೆ. ಈಗಾಗಲೇ ಗೊತ್ತಿರುತ್ತೆ, ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ತಿಳಿಸಿದ್ದೀನಿ, MBA, MCA, MTech ವಿದ್ಯಾರ್ಥಿಗಳಿಗೆಲ್ಲ ಅರೌಂಡ್ 30K ಅಷ್ಟೇ ಅಮೌಂಟ್ ಆದರೆ ಬರುತ್ತೆ. ಈ ಹಿಂದೆ ಯಾರೆಲ್ಲ ಅಪ್ಲೈ ಮಾಡಿದಾರೋ ಅವರಿಗೆ ಜನವರಿ 31 ಒಳಗಡೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ರೈತ ವಿದ್ಯಾನಿಧಿನೂ 10K ಅಮೌಂಟ್ ಆದರೆ ಎಕ್ಸ್ಟ್ರಾ ಆದರೆ ಬರ್ತಿತ್ತು. ಈಗ ಒಂದು ಜಸ್ಟ್ ಫೀಸ್ ರಿಂಬರ್ಸ್ಮೆಂಟ್ ಅಮೌಂಟ್ ಅಷ್ಟೇ ಬರ್ತಿದೆ. ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಒಂದು ಮೈನಾರಿಟಿ ಡಿಪಾರ್ಟ್ಮೆಂಟ್ಗೂ 28/2/2025ವರೆಗೂ ಆದರೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೆ ST ವಿದ್ಯಾರ್ಥಿಗಳಿಗೂ 28/2/2025ವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಇದೆ. ಹಾಗೆ SC ವಿದ್ಯಾರ್ಥಿಗಳಿಗೆ ಬಂದರೆ 25/2/2025 ಆದರೆ ಇದೆ. ಇದಾದ ನಂತರನೂ ನಿಮಗೆ ಒಂದು 15 ಡೇಸ್ ಆದರೆ ಎಕ್ಸ್ಟೆಂಡ್ ಮಾಡೋ ಚಾನ್ಸು. ಅದರಿಂದ ಈಗ ಒಂದು ಯಾರೆಲ್ಲ PGCET ಹಾಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಸ್ಟೆಪ್ 2 ಅಲ್ಲಿ ಹಾಗೆ ಒಂದು ಸ್ಟೆಪ್ 4 ಹಾಸ್ಟೆಲ್ ಡೀಟೇಲ್ಸ್ ಆದ ನಂತರ ನಮಗೆ ಮುಂದೆಗಾದರೆ ಹೋಗ್ತಿಲ್ಲ ಅಂತ ಆದರೆ ಕೇಳ್ತಿದ್ರು. ಅದಕ್ಕೆ ಒಮ್ಮೆ ಆದರೆ ನಾನು ಚೆಕ್ ಮಾಡಿ ನೋಡ್ತೀನಿ. ನೋಡಿ, ಸ್ಟೆಪ್ 1, ಸ್ಟೆಪ್ 2 ಹಾಗೆ ಸ್ಟೆಪ್ 3 ಅಟೆಸ್ಟೇಷನ್ ಡೀಟೇಲ್ಸು, ಹಾಗೆ ಸ್ಟೆಪ್ 4ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಆದರೆ ಇದೆ. ಇಲ್ಲಿ ನೀವು ಸ್ಟೆಪ್ 4ನ ಸೆಲೆಕ್ಟ್ ಮಾಡಿ, ಇಲ್ಲಿ ಆಲ್ರೆಡಿ ಆರ್ ಯು ಡೇ ಸ್ಕಾಲರ್ ಅಂತ ಎಸ್ ಅಂತ ಹಾಗೆ ನೋ ಅಂತ ಸೆಲೆಕ್ಟ್ ಮಾಡೋದಾದರೆ ಇದೆ. ಹಾಗೆ ಎಡಿಟ್ ಬೇಕಾದರೂ ಎಡಿಟ್ ಆದರೆ ಮಾಡ್ಕೋಬೋದು. ಇನ್ ಕೇಸ್ ಯಾರಾದರೂ ಫೈನಲ್ ಸಬ್ಮಿಟ್ ಮಾಡಿದರೆ ನೀವು ಮಾಡೋಕ್ಕಾಗಲ್ಲ ಅಷ್ಟೇ. ಇದನ್ನು ಇಲ್ಲಿ ನೆಕ್ಸ್ಟ್ ಅಂತ ಹೋಗ್ತಿಲ್ಲ ಅಂತ ಅನೇಕ ವಿದ್ಯಾರ್ಥಿಗಳಾದರೆ ಹೇಳ್ತಿರೋದು. ಇಲ್ಲಿ ನನಗಾದರೆ ಹೋಗ್ತಿದೆ. ಇನ್ ಕೇಸ್ ಯಾರಿಗಾದರೂ ನೆಕ್ಸ್ಟ್ ಆಪ್ಷನ್ ಹೋಗ್ತಿಲ್ಲ ಅಂದರೆ ನೀವು ಬ್ಯಾಕ್ ಬಂದು ಒಂದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಏನಾದರೂ ತೋರಿಸ್ತಿದೆ ಅಲ್ಲಿ ಡೈರೆಕ್ಟಾಗಿ ಸ್ಟೆಪ್ 5 ಆದರೆ ಸೆಲೆಕ್ಟ್ ಆದರೆ ಮಾಡಿ ಒಮ್ಮೆ ಆದರೆ ಚೆಕ್ ಮಾಡಿ. ಮೋಸ್ಟ್ ಪ್ರಾಬಬಲಿ ಇವತ್ತು ಲಾಸ್ಟ್ ಡೇಟ್ ಎಲ್ಲ ಎಕ್ಸ್ಟೆಂಡ್ ಮಾಡ್ತಿರೋದ್ರಿಂದ ಒಂದು ಸರ್ವರ್ನ ವೆಬ್ಸೈಟ್ನ ಆದರೆ ಅಪ್ಡೇಟ್ ಆದರೆ ಮಾಡ್ತಿರ್ತಾರೆ. ಅದರಿಂದ ನಿಮಗೆ ಈ ಎರರ್ ಆದರೆ ಫೇಸ್ ಮಾಡ್ತಿರ್ತೀರ. ಈಗ ಹೆಂಗೂ ನಿಮಗೆ ಟೈಮ್ ಆದರೆ ಎಕ್ಸ್ಟೆಂಡ್ ಆದರೆ
ಮಾಡಿದಾರಲ್ವ ಮಾರ್ಚ್ 10th ಅದರಿಂದ ಸ್ವಲ್ಪ ವೆಯ್ಟ್ ಆದರೆ ಮಾಡಿ ಫ್ರೀಕ್ವೆಂಟಾಗಿ ಚೆಕ್ ಮಾಡಿ. ನಾಳೆ ಇಲ್ಲ ನಾಳಿದ್ದು ಒಳಗಡೆ ಆದರೆ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸೊಲ್ಯೂಷನ್ ಆದರೆ ಸಿಗುತ್ತೆ. ಮಂಡೇ ಆದರೆ ಅಪ್ಲಿಕೇಶನ್ನ ಸಬ್ಮಿಟ್ ಆದರೆ ಮಾಡೋಕ್ಕೆ ಟ್ರೈ ಮಾಡಿ. ಈಗಾಗಲೇ ಒಂದು ಯಾರೆಲ್ಲ ಸ್ಟೆಪ್ 2 ಅಲ್ಲಿ ನ್ಯಾಡ್ ಪೋರ್ಟಲ್ ಇಶ್ಯೂ ಆದರೆ ಫೇಸ್ ಮಾಡ್ತಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೂ ಪ್ರಿವಿಯಸ್ ಆಗಿ ಹೇಳಿದ್ದೀನಿ, ಒಂದು ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಿ, ಪ್ರಾಬ್ಲಮ್ ಏನೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ನೀವು ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ. ಹಾಗೆ ಮ್ಯಾನ್ಯುಯಲ್ ಆಗಿ ಯಾರೆಲ್ಲ ಅಪ್ಲೈ ಮಾಡಿ ಸಬ್ಮಿಟ್ ಮಾಡಿದರೆ ನೀವಾದರೆ ವರಿ ಆಗೋಗತ್ತಿಲ್ಲ. ಹಾಗೆ ನಿಮಗೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಮತ್ತೆ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು ನಿಮಗೆ ಇನ್ನೂ ಟೈಮ್ ಇದೆ, ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ. ಮೋಸ್ಟ್ ಪ್ರಾಬಬಲಿ ಒಂದು 2 to 3 ಡೇಸಲ್ಲಿ ನಿಮಗೆ ವೆಬ್ಸೈಟ್ ಎಲ್ಲ ಅಪ್ಡೇಟ್ ಆದರೆ ಮಾಡ್ತಾರೆ. ಅದಾದ ನಂತರ ನೀವು ಕ್ಲಿಯರಾಗಿ ಎಲ್ಲ ಸ್ಟೆಪ್ಸ್ನು ಅಪ್ಲೈ ಆದರೆ ಮಾಡ್ಕೋಬೋದು. ಈಗಾಗಲೇ ಯಾವ ರೀತಿ ಆದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಒಮ್ಮೆ PGCET ವಿದ್ಯಾರ್ಥಿಗಳಿಗೆ ಅದೇ ಆಗುತ್ತೆ, ಹಾಗೆ KCET ವಿದ್ಯಾರ್ಥಿಗಳಿಗೂ ಸೇಮ್ ಸ್ಟೆಪ್ಸ್ ಆದರೆ ಇರುತ್ತೆ. ಇನ್ನು ಯಾರೆಲ್ಲ ಒಂದು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂಥ ವಿದ್ಯಾರ್ಥಿಗಳು USN ಆದರೆ ಅಪ್ಲೈ ಮಾಡಿ ಎಂಟರ್ ಮಾಡಿ ನೀವಾದರೆ ಅಪ್ಲೈ ಮಾಡ್ಕೋಬೋದು. ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ಒಂದು BCom ವಿದ್ಯಾರ್ಥಿಗಳದ್ದು ಅಪ್ಲೈ ಮಾಡಿರೋ ವಿಡಿಯೋ ಆದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಅದನ್ನು ನೋಡಿಕೊಂಡು ನೀವಾದರೆ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಕೋಬೋದು. ಇನ್ ಕೇಸ್ ಯಾರ್ದಾದ್ರೂ ಫೈನಲ್ ಸಬ್ಮಿಷನ್ ಆಗ್ತಿಲ್ಲ ಅಂದರೆ ಒಮ್ಮೆ ಆದರೆ ನಿಮ್ಮದು KYC ಸ್ಟೆಪ್ ಆದರೆ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಆದರೆ ಚೆಕ್ ಮಾಡ್ಕೊಳ್ಳಿ. KYC ಆದರೆ ಮ್ಯಾಂಡೇಟರಿ ಆದರೆ ಇದೆ, ಅದನ್ನು ಕಂಪಲ್ಸರಿ ನೀವು ಆಧಾರ್ ನಂಬರ್ ಎಂಟರ್ ಮಾಡಿ ನೀವು KYC ಸ್ಟೆಪ್ನ ಕಂಪ್ಲೀಟ್ ಆದರೆ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ಪಲ್ಲಿ ಫೈನಲ್ ಸಬ್ಮಿಷನ್ ಆದರೆ ತಗೊಳ್ಳಲ್ಲ, ಸ್ಟಾರ್ಟಿಂಗೇ ಹೇಳುತ್ತೆ. ಇನ್ ಕೇಸು ನೀವು ಮಾಡಿಲ್ಲ ಅಂದರೆ ಫೈನಲ್ ಸಬ್ಮಿಷನ್ ಆದರೆ ತಗೊಳ್ಳಲ್ಲ, ಅದರಿಂದ ನಿಮಗೆ ಸಬ್ಮಿಟ್ ಆಪ್ಷನ್ನು ತೋರಿಸಲ್ಲ. KYC ಸ್ಟೆಪ್ ಆದರೆ ಕಂಪ್ಲೀಟ್ ಆದರೆ ಮಾಡ್ಕೊಳ್ಳಿ. ಇನ್ನು ಯಾರ್ದೆಲ್ಲ ಬ್ಯಾಂಕ್ ಮ್ಯಾಪಿಂಗ್ ಎಲ್ಲ ಆಗಿಲ್ಲ ಒಮ್ಮೆ ಆದರೆ ನೀವು ಒಂದು ನಿಮ್ಮ ಬ್ಯಾಂಕ್ಗಾದರೂ ವಿಸಿಟ್ ಮಾಡಿ ಭೇಟಿ ಆದರೆ ನೀಡಿ, ಅಲ್ಲಿ NPCI ಮ್ಯಾಪಿಂಗ್ ಆದರೆ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ಸ್ ಆದರೆ ಬರೋದಿಲ್ಲ. ಇಲ್ಲಿ ಚೆಕ್ NPCI ಅಂತ ಇದೆಯಲ್ಲ ಅದನ್ನು ಒಮ್ಮೆ ಆದರೆ ಕ್ಲಿಕ್ ಮಾಡಿ ನೀವು ನಿಮ್ಮದು ಯಾವ ಬ್ಯಾಂಕಿಗೆ ಸೀಡ್ ಆಗಿದೆ ಅಂತ ಆಕ್ಟಿವ್ ಇದೆಯಾ ಇಲ್ವಾ ಅಂತಾದರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದರಿಂದ ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ಸ್ ಆದರೆ ಬರೋದಿಲ್ಲ. ಇನ್ ಕೇಸ್ ಯಾರಾದರೂ ಎಡಿಟ್ ಆಪ್ಷನ್ ಬೇಕು, ಮೈನರ್ ಚೇಂಜಸ್ಸು ಇದೆ ಅಂತ ಅಂದ್ಕೊಂಡಿದ್ರೆ ನೀವು ಮೈನರ್ ಚೇಂಜಸ್ ಇದ್ದರೆ ಅಪ್ಲಿಕೇಶನ್ನಲ್ಲಿ ವೆರಿಫೈ ಅಂತ ಬಂದರೆ ನಿಮಗೆ ಯಾವುದೇ ರೀತಿ ಚೆಕ್ ಆದರೆ ಮಾಡಲ್ಲ. SSP ಕಡೆಯಿಂದ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗುತ್ತೆ, ನೀವಾದರೆ ವರಿ ಆಗಬೇಡಿ. ಇನ್ ಕೇಸ್ ಯಾರ್ದಾದ್ರೂ ಅಪ್ಲಿಕೇಶನ್ನು ಜಾಸ್ತಿ ದಿನದಿಂದ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫೈ ಆಗಿಲ್ಲ ಅಂದರೆ ಮಾತ್ರ ನಿಮ್ಮದೇನಾದರೂ ಮಿಸ್ಟೇಕ್ಸ್ ಇದ್ದರೆ ಅಲ್ಲಿ ರಿಜೆಕ್ಷನ್ ರೀಸನ್ ಆದರೆ ಮೆನ್ಷನ್ ಆಗುತ್ತೆ. ಅಂಥ ವಿದ್ಯಾರ್ಥಿಗಳು ಮಾತ್ರ ಒಂದು SSP ಆಫೀಸ್ಗಾದರೆ ವಿಸಿಟ್ ಆದರೆ ಮಾಡಿ, ಅಲ್ಲಿ ನಿಮ್ಮ RD ನಂಬರು, ಕ್ಯಾಸ್ಟ್ ಇನ್ಕಮ್ಮು, ಅಪ್ಲಿಕೇಶನ್ನ ವಿತ್ಡ್ರಾನೂ ಮಾಡಿಸ್ಬೋದು, ಮತ್ತು ಫ್ರೆಶ್ ಆಗಿ ನೀವು ಅಪ್ಲಿಕೇಶನ್ ಆದರೆ ಸಲ್ಲಿಸ್ಬೋದು. ಡೈರೆಕ್ಟಾಗಿ ನೀವು SSP ಆಫೀಸ್ಗಾದರೆ ಭೇಟಿ ನೀಡಬೇಕಾಗುತ್ತೆ. ಯಾವುದೇ ರೀತಿ ನಿಮಗೆ ಆನ್ಲೈನಲ್ಲಾದರೆ ಆಪ್ಷನ್ ಇರೋದಿಲ್ಲ ಎಡಿಟ್ಗೆ. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಿಮಗೇನಾದರೂ ಪರ್ಸ್ನಲ್ ಅಸಿಸ್ಟೆನ್ಸ್ ಬೇಕಾಗಿದ್ದರೂ NVR ಅಪ್ಡೇಟ್ಸ್ ಮೆಂಬರ್ಸ್ ಕಮ್ಯುನಿಟಿ ಆದರೆ ಓಪನ್ ಆಗಿದೆ, ಅಲ್ಲಿ ನೀವು ಜಾಯಿನ್ ಆಗಿ ನಿಮಗೆ ವಾಟ್ಸಪ್ ನಂಬರು ಸಿಗುತ್ತೆ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್.